ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಮ್ಮೆಲ್ರಿಗೂ ಇವತ್ತಿನ ಡೈಲಿ ವ್ಲಾಗ್ಗೆ ಹೋಪ್ ಎಲ್ಲ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಬಿಸಿಲು ಬಂದ್ಬಿಟ್ಟಿದೆ ಇವತ್ತು. ಆ್ಯಂಡ್ ಇವತ್ತು ಗ್ರಹಣ ಅಂತೇನೋ ಹೇಳ್ತಿದ್ರು, ಬಟ್ ನಾನು ಆ್ಯಕ್ಚುಲಿ ಅದು ರಿಚುವಲ್ಸ್ನಲ್ಲಿ ಅಷ್ಟಾಗಿ ಫಾಲೋ ಮಾಡಲ್ಲ. ಅದಕ್ಕೆ ನಾನು ನಿಮಗೂ ಅಷ್ಟೊಂದು ಹೇಳಲ್ಲ. ಮಾಡೋರು ಡೆಫಿನೆಟ್ಲಿ ಮಾಡಿ. ವಾಟರ್ ಬಾಟಲ್ ಟೆಕ್ನಿಕ್ನ ಇವತ್ತು ಮಾಡ್ಬೋದು. ಅದು ತುಂಬ ಪವರ್ಫುಲ್ ಇದೆ. ಮತ್ತು ಬೇರೆ ಬೇರೆ ಸ್ಪಿರಿಚುವಲಿ ಕೆಲವೊಂದು ರಿಚುವಲ್ಸ್ ಎಲ್ಲ ಮಾಡ್ತಾರೆ, ಗೊತ್ತಿದ್ದವ್ರು ಮಾಡಿ. ಬಿಕಾಸ್ ನಾನು ಅಷ್ಟು ಡೀಪಾಗಿಲ್ಲ, ಅದಕ್ಕೋಸ್ಕರ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಸೊ ಸಜೆಸ್ಟ್ ಮಾಡಲ್ಲ ಅಂದರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನೆಲ್ಲ ಎಕ್ಸಾಕ್ಟ್ಲಿ ಮಾಡ್ತಾರೆ ಈ ಟೈಮಲ್ಲಿ. ಈ ಟೈಮ್ ತಿನ್ನಬಾರ್ದು, ತಿನ್ನಬೇಕು ಅಂತ ತುಂಬ ಜನ ಹೇಳ್ತಾರಲ್ವ. ಸೊ ಅದಕ್ಕೋಸ್ಕರ ನಾನು ಅದನ್ನು ಫಾಲೋ ಮಾಡಲ್ಲ. ಪ್ಲೀಸ್ ನಿಮ್ಗೆ ಗೊತ್ತಿದ್ರೆ ನೀವು ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಇಟ್ ವರ್ಕ್ಸ್. ನಾನು ಇವತ್ತು ವಾಟರ್ ಬಾಟಲ್ ಟೆಕ್ನಿಕ್ನ ಮಾಡ್ತೀನಿ ನೈಟು. ಸೊ ಇವಾಗ ಬಿಸಿ ಬಿಸಿ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. ಫೈನಲಿ ಗೈಸ್, ನನ್ನ ಸ್ಕಿನ್ ಇವಾಗ ಬೆಟರ್ ಆಗಿದೆ. ಸೊ ಮೈ ಬಿಸಿ ಬಿಸಿ ಕಾಫಿ ಗೈಸ್ ಆ್ಯಂಡ್ ಬಿಸ್ಕೆಟ್ಸ್. ಚಿಯರ್ಸ್. Hearing that they are emotionally vulnerable, they fear, उनका सबसे बड़ा fear होता है कि लोग उन्हें सीरियस ना माने तो पूछा. ಸೊ ತುಂಬ ಜನ ಕೇಳ್ತಾನೆ ಇದ್ರಿ ಕೆಲಸ ಏನು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಬಿಕಾಸ್ ನಂದು ಕೋರ್ಸ್ಗಳೇನಿದೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ನನಗೆ ಫುಲ್ ಟೈಮ್ ಬೇಕಾಗುತ್ತೆ. ಇನ್ ಬಿಟ್ವೀನಲ್ಲಿ ನಾನು ಸಮ್ಟೈಮ್ಸ್ ಲೇಸಿ ಆಗ್ತೀನಿ, ಎದ್ದೊಳೋದು ಲೇಟ್ ಆಗ್ಬೋದು. ಸೊ ಹಾಗಾಗಿ ನನಗೆ ಸ್ವಲ್ಪ ಬ್ರೇಕ್ ಬೇಕು. ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ರೇಕಲ್ಲಿದ್ದೀನಿ. ಅವಾಗವಾಗ ಇದ್ದಾಗ ಮಾತ್ರ ಮಾಡ್ಕೊತೀನಿ ಕೆಲಸನ. ಅದು ಬಿಟ್ಟರೆ ನಂದು ಕೋರ್ಸ್ ಏನಿರುತ್ತೆ, ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅದ್ರ ಕಡೆಗೆ ಜಾಸ್ತಿ ಗಮನ ಕೊಡ್ತಿದ್ದೀನಿ. ಬಿಕಾಸ್ ಇದು ನನ್ನ ಫ್ಯೂಚರ್ ಡೆಫಿನೆಟ್ಲಿ ಆಗುತ್ತೆ. ಸೊ ಹಾಗಾಗಿ ಕೆಲಸ ಬಂದಾಗ ಕೆಲಸ ಮಾಡ್ಕೊತೀನಿ. ಸೊ ಹಂಗೆ ನಡೀತಿದೆ ನನ್ನ ಲೈಫ್ ಸದ್ಯಕ್ಕೆ. ಸೊ ಬುಕ್ಸ್ ಓದೋದಾಗಿರ್ಬೋದು, ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಇವೆಲ್ಲ ಒಂದೇಲಿ ಬರೋಲ್ಲ ಗೈಸ್. ಆ್ಯಕ್ಚುಲಿ ಹೌ ಟು ಪ್ರಾಕ್ಟೀಸ್ ಎವ್ರಿ ಡೇ. ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾದಾಗ ನಾನು ಜಾಸ್ತಿ ಕಲಿಬೇಕು, ನನ್ನ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು. ಆ್ಯಂಡ್ ತುಂಬ ವಿಚಾರಗಳನ್ನ ನಾನು ಅಪ್ಲೈ ಮಾಡ್ತಿದ್ದೀನಿ ನನ್ನ ಲೈಫಲ್ಲಿ. ಬರೀ ಹೇಳ್ಕೊಡೋದೆಲ್ಲ ನಾನು ಅಪ್ಲೈ ಮಾಡಿಲ್ಲ ಅಂದರೆ ನನಗೆ ರಿಸಲ್ಟ್ಸ್ ಬರೋಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಹೋಗ್ತದೆ ನಂದು. ಜಾಸ್ತಿ ಬುಕ್ ಓದೋದು, ಅದ್ರ ಕಡೆಗೆ ನೋಟ್ ಡೌನ್ ಮಾಡ್ಕೊಳ್ಳೋದು, ನನ್ನ ಮೆಂಟರ್ ಕ್ಲಾಸಸ್ ಇರುತ್ತೆ ಅದನ್ನ ಅಟೆಂಡ್ ಮಾಡೋವಂಥದ್ದು. ಸೊ ಹಿಂಗೆ ಹೋಗ್ತದೆ ನನ್ನ ಡೈಲಿ ರೊಟೀನ್. ಕೇಳಿದವ್ರಿಗೆಲ್ಲ ಹೋಪ್ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕನ್ಸರ್ನ್ ತೋರಿಸಿದ್ದಕ್ಕೆ ಎಲ್ರಿಗೂ. ಸೊ ಡೆಫಿನೆಟ್ಲಿ ಮಾಡ್ತಾನೆ ಇರ್ತೀನಿ, ಕೆಲಸನೂ ಮಾಡ್ತೀನಿ. ಸ್ವಲ್ಪ ತಿಂಗಳು ಅಥವಾ ಈ ವರ್ಷದವರೆಗೂ ನಾನು ಕೆಲಸ ಮಾಡ್ತೀನಿ. ಅದಾದಮೇಲೆ ಇನ್ ಬಿಟ್ವೀನ್ ನನ್ನ ಬಿಸ್ನೆಸ್ ಕೂಡ ನಾನು ಸ್ಟಾರ್ಟ್ ಮಾಡ್ಕೋತೀನಿ, ಕೋಚಿಂಗ್ ಬಿಸ್ನೆಸ್. ನಿಮ್ಗೆ ಗೊತ್ತಿರೋ ಅಂಥದ್ದೇ. ಬಿಕಾಸ್ ಇದು ನಾನು 2020 ಬರೆದಿದ್ದೆ ಈ ಡ್ರೀಮ್ ಬಗ್ಗೆ. ಅವಾಗ ಐಡಿಯಾ ಇರಲಿಲ್ಲ ಇದೊಂದು ಇಷ್ಟು ದೊಡ್ಡ ಬಿಸ್ನೆಸ್ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಡೆಫಿನೆಟ್ಲಿ ಎರಡನ್ನೂ ಮಾಡ್ತೀನಿ ಗೈಸ್. ಇವತ್ತು ಲಂಚ್ಗೆ ಅಂತ ಹೇಳಿ ತುಂಬ ದಿನಗಳಾಗಿತ್ತು ಟೊಮೆಟೊ ಸಾರು ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ನಮ್ಮಲ್ಲಿ ಟೊಮೆಟೊ ಸಾರು ಹೆಂಗೆ ಮಾಡ್ತಿದ್ದೀನಿ, ಡೈರೆಕ್ಟ್ ಹಾಗೆ ಹಸಿದು ಹಾಕಿ ರುಬ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೆ. ಬಟ್ ನಾನು ಈ ಥರ ಮಾಡಿ ಒಂದ್ಸಲ ಟ್ರೈ ಮಾಡಿದ್ದೆ, ಚೆನ್ನಾಗಿ ಅನ್ನಿಸ್ತು. ಆಯಿತಾ, ಬೇಯಿಸ್ಬಿಟ್ಟು ಮಾಡೋದು. ಒಂದು ಟೊಮೆಟೊ ಹಾಕ್ಕೊಂಡಿದ್ದೆ, ಯಾಕಂದ್ರೆ ಟೊಮೆಟೊ ಸ್ವಲ್ಪ ಹುಳಿ ಇದೆ. ಇದು ನಮ್ಮ ಅಕ್ಕ ಊರಿಂದ ಏನೋ ತಂದಿದ್ದು ನಾನು. ಇಲ್ಲ ನಮ್ಮ ಅಕ್ಕ ಊರಲ್ಲಿ ಇಲ್ಲೇ ತೊಗೊಂಡಿದ್ದು ಅನಿಸುತ್ತೆ. ನಮ್ಮ ಅಕ್ಕ ಊರಿಂದ ತಂದಿದ್ದು ಆಲ್ರೆಡಿ ಖಾಲಿ. ಆ್ಯಂಡ್ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈ ಕಡೆ ಬಂದು ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ಬೆಂದ ಮೇಲೆ ನಾನು ಇದನ್ನು ರುಬ್ಕೊತೀನಿ. ಸ್ವಲ್ಪ ಖಾರದ ಪುಡಿ, ಸಾಂಬಾರ್ ಪೌಡರ್ ಜೊತೆಗೆ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಅದನ್ನು ಫ್ರೈ ಅಲ್ಲ ರುಬ್ಕೊಂಡು ಒಗ್ಗರಣೆಗೆ ಹಾಕೋತೀನಿ. ಇದ್ರ ಜೊತೆಗೆ ಸೈಡ್ಗೆ ಬಂದು ಇವತ್ತು ಎಗ್ ಇದೆ, ಎಗ್ಗನ್ನ ಬೇಯಿಸ್ತೀನಿ. ಅದು ಆಮೇಲೆ ತೋರಿಸ್ತೀನಿ ಆಯಿತಾ. ಈ ಕಡೆ ಪೆಪ್ಪರು, ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಹಾಕಿರ್ತೀನಿ, ಜಾಸ್ತಿ ಮಸಾಲೆ ಎಲ್ಲ ಹಾಕಲ್ಲ, ಖಾರ ಆಗಬಾರ್ದು ಅಂತ ಹೇಳ್ಬಿಟ್ಟು. ನಂಗೆ ಈ ಥರ ಎಗ್ಗು ಫ್ರೈ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ಆಯಿತಾ. ಎಗ್ ಬಿರಿಯಾನಿಗೂ ಹಿಂಗೆ ಮಾಡೋದು. ಗೈಸ್, ನನ್ನ ಲಂಚ್ ಇಸ್ ರೆಡಿ. ನನಗೆ ಸ್ವಲ್ಪ ಸಾಂಬಾರೆಲ್ಲ ಜಾಸ್ತಿ ಇರಬೇಕಾಯ್ತಾ, ಸ್ವಲ್ಪ ಇದ್ರೆ ನಂಗೆ ತಿನ್ನೋಕ್ಕಾಗಲ್ಲ. ಸೊ ಹ್ಯಾಪಿ ಲಂಚ್. ತಿಂದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ. ಸೊ ಗೈಸ್, ನಾನು ಈ ಥರ ರೆಡಿಯಾಗಿದ್ದಾಯಿತು. ಬಿಕಾಸ್ ನಂಗೊಂದು ಕಾಲ್ ಇದೆ. ಸೊ ಆ ಕಾಲ್ನ ಮುಗಿಸ್ಬೇಕು. ಸ್ವಲ್ಪ ಅದಕ್ಕೆ ಚೆನ್ನಾಗಿ ಪ್ರೆಸೆಂಟೇಬಲ್ ಆಗಿರಲಿ ಅಂತ ರೆಡಿಯಾಗಿದ್ದೀನಿ. ಹೂ ಇಸ್ ಕಾಲ್?
ಒಂದು 30 ಮಿನಿಟ್ಸ್ ಕಾಲ್ ಇತ್ತು. ನಾನು ಇಲ್ಲಿ ಮಾತಾಡಿದ್ದೀನಿ, ಬಟ್ ಏನಕ್ಕೋ ಗೊತ್ತಿಲ್ಲ ತುಂಬ ಲೋ ಆಗಿ ಕೇಳಿಸ್ತಿದೆ ವಾಯ್ಸು. ಏನೋ ತುಂಬಾ ಸೆಕೆ ಇದೆ ಗೈಸ್. ಆ್ಯಕ್ಚುಲಿ ನಾನು ಕಿಟಕಿಯೆಲ್ಲ ಹಾಕ್ಬಿಡ್ತೀನಿ ಆಯಿತಾ, ಮಧ್ಯಾಹ್ನದ ಮೇಲೆ ತುಂಬ ಸೆಕೆ ಆಗ್ತಿತ್ತು. ಆ್ಯಂಡ್ ಇವತ್ತೇನೋ ಒಂದು ಡಿಫ್ರೆಂಟಾಗಿ ಕಾಣಿಸ್ತಿದೆ ಆಯಿತಾ, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಬೊಟ್ಟೆಲ್ಲ ಇಟ್ಕೊಂಡು. ಸೊ ಆ ಕಾಲಿಗೆ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿರಬೇಕಾಗಿತ್ತು ಅಂತ ಹೇಳಿ ಸ್ವಲ್ಪ ಈ ಥರ ರೆಡಿ ಆಗಿದೆ. ಆ್ಯಂಡ್ ಅದಾದಮೇಲೆ ನಾನು ದಿವ್ಯಾ ಮನೆಗೆ ಹೋಗಬೇಕಾಗಿತ್ತು. ಅವಳು ಹೊಸ ಮನೆ ತೊಗೊಂಡ್ಲು, ನೋಡ್ಕೊಂಡು ಬನ್ನಿ ಆಯಿತಾ ಗೈಸ್. ನನ್ನ ಫ್ರೆಂಡು ಹೊಸ ಓನ್ ಹೌಸ್ ತೊಗೊಂಡಿದ್ದಾಳೆ. ಸೊ ದಿವ್ಯಾದು ಹೊಸ ಮನೆ ಗೈಸ್, ರೆಂಟೆಡ್ ಹೌಸು. ಚೆನ್ನಾಗಿದೆ ಆ್ಯಕ್ಚುಲಿ. ಬ್ಯಾಲ್ಕನಿ ಇದೆ, ಸಕ್ಕ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇದು ಫುಲ್ಲು ಹಾಲು. ಆ್ಯಂಡ್ ಇದು ಅವರೇ ಕೊಟ್ಟಿರೋದಾ? ಫುಲ್ಲಿ ಫರ್ನಿಶ್ಡ್ ಹೌಸ್ ಗೈಸ್ ಇದು. ಸಕ್ಕದಾಗಿದೆ ಆಯಿತಾ. ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಮಂಚ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಬ್ಯೂಟಿಫುಲ್ ನೇಚರ್ ಆಯಿತಾ. ಬೆಳಗ್ಗೆ ಎದ್ಕೂಳೆಲ್ಲ ಬೆಳಕು, ಸೂರ್ಯ ಎಲ್ಲ ಈ ಕಡೆಗೆ ಬರುತ್ತೆ ಅಂತ ಹೇಳ್ತಾ ಇದ್ಲು. ಎಷ್ಟು ಚೆನ್ನಾಗಿದೆ ನೋಡಿ, ಪೀಸ್ಫುಲ್ ಆಯಿತಾ. ಆ್ಯಂಡ್ ದೆನ್ ಅದಾದಮೇಲೆ ದಿಸ್ ಇಸ್ ಮೀ. ಆ್ಯಂಡ್ ಈ ಕಡೆ ಟಿ ವಿ ಅವರೇ ಕೊಟ್ಟಿದ್ದಾರೆ. ದೇವ್ರ ಗುಡಿ. ನಾವಿವಾಗ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. 6000 ರೂಪಾಯಿ ಆಯಿತು. ಆ್ಯಂಡ್ ಟೇಬಲ್ ಇದೆ, ಕಿಚನ್ ಇದೆ, ಫ್ರಿಜ್ ಅವರೇ ಕೊಟ್ಟಿರೋದು. ಓಪನ್ ಮಾಡಿ ಏನು ಹಾಂ, ಗ್ಯಾಸ್ ಸ್ಟವ್ ಕೂಡ ಅವರೇ ಕೊಟ್ಟಿರೋದು. ಇನ್ನೇನು ಬೇಕೆಲ್ಲ ರೆಡಿ. ಇಲ್ಲಿ ನೋಡಿ ಪೀಸ್ಫುಲ್. ಈ ಕಡೆ ಎಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ ಇಟ್ಕೊಳ್ಳೋಕ್ಕೆ. ಇದು ಅವಳು ಇವತ್ತು ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋದಂತೆ. ಎಷ್ಟು ಕೊಟ್ಟಿದ್ದೀವಿ ಅದಕ್ಕೆ? ಮಿಕ್ಸಿಗೆ ಅಷ್ಟೇನಾ? ಪರವಾಗಿಲ್ಲ. ಈ ಮನೆಗೆ 18,500 ರೂಪಾಯಿ ರೆಂಟ್ ಗೈಸ್. ಆ್ಯಂಡ್ ಬರ್ತಿದೆ ಬಿಕಾಸ್ ನೇಚರ್ ಇದೆ, ಒಳ್ಳೆ ವಾಶ್ರೂಮ್ ಎಲ್ಲ ಚೆನ್ನಾಗಿದೆ, ದೊಡ್ಡದಾಗಿ ಕೊಟ್ಟಿದ್ದಾರೆ. ದಿವ್ಯಾ ಇಲ್ಲೊಂದು ಬೆಡ್ ಹಾಕ್ಬಿಟ್ಟು ನೈಟ್ ಹೊತ್ತು ಸಖತ್ ಪೀಸ್ಫುಲ್ಲು. ಹೌದು ಗೈಸ್, ದಿವ್ಯಾಗೆ ಈ ಮನೆಗೆ ಜಾಸ್ತಿ ಒಳ್ಳೇದಾಗಲಿ, ದುಡ್ಡು ಜಾಸ್ತಿ ಬರಲಿ ಅಂತ ಫಸ್ಟ್ ಮಂತಲ್ಲೇ ಮನಿ ಪ್ಲಾಂಟ್ನ ಗಿಫ್ಟಾಗಿ ಕೊಟ್ಟಿದ್ದೀನಿ ನಾನು. ಫುಲ್ ಪಾಯಸ. ಆ್ಯಕ್ಚುಲಿ ಮನಿ ಪ್ಲಾಂಟು ನನಗೆ ಯಾರೋ ಹೇಳಿದ್ದು, ನೀನು ತಗೊಳ್ಳೋದಕ್ಕಿಂತ ಬೇರೆ ತುಂಬ ಒಳ್ಳೇದಂತ. ಸೊ ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ ಅನ್ಸಗೆ ಬ್ಲೆಸ್ ಯು. ಮೊನ್ನೆ ಇವಳಿಗೂ ಒಂದು ಕೊಟ್ಟೆ, ಒಂದೇ ಕೊಟ್ಟೆ. ಅದು ಸೆಲ್ಫ್ ವಾಟ್ರಿಂಗ್ ಪ್ಲಾಂಟ್. ಸೊ ಅದನ್ನು ತಗೊಳಕ್ಕೆ ಕೊಟ್ಟೆ ಅವ್ರಿಗೆ. ಇಷ್ಟು ನಾವು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ಗೈಸ್. ಆ್ಯಕ್ಚುಲಿ ನಾನು ಇಷ್ಟೊಂದು ಫಸ್ಟ್ ಟೈಮ್ ಶಾಪಿಂಗ್ ಮಾಡಿದ್ದು. ತಲೆಕೆಟ್ಟಲ್ಲಿ ಶಾಪಿಂಗ್ ಮಾಡಿಸ್ತಾರೆ. ಆ ಎ ಸಿ, ಆ ಜನ, ಯಪ್ಪ ಎಂಥ ತಲೆನೋವು ಗೊತ್ತಾ ಅದ್ರೊಳಗಡೆ. ಎಷ್ಟು 399 ರೂಪೀಸನ್ನು ಕೊಟ್ವಿ ಗೈಸ್ ನಾವು ಇದಕ್ಕೆ. ಚಾಕು ಇದರಲ್ಲೇ ಇಟ್ಕೋಬೋದು ಹಿಂಗೆ. ನನಗೆ ಅದೇನೋ ಗೊತ್ತಿಲ್ಲ, ಮಧ್ಯಾಹ್ನದಿಂದ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಹಾಗೆ ಇದೆ ಆಯಿತಾ. ಚೂರು ಹಂಗೆ ಕಾಲು ನೋವುತ್ತೆ, ಸ್ವಲ್ಪ ಸೊಂಟ ನೋವುತ್ತೆ, ಲೈಟಾಗಿ ಹಾಗೆ ಇದೆ. ಆ ಥರ ಇದ್ದಾಗ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಗೈಸ್. ಏನು ಮಾಡೋಕ್ಕೂ ನಂಗೆ ಇಂಟ್ರೆಸ್ಟ್ ಬರೋಲ್ಲ ಆಯಿತಾ. ಸೊ ಇವಾಗ ಹೋಗಿ ಬಿಸಿ ಬಜ್ಜಿ ತೊಗೊಂಬಂದೆ. ಟೀ ಸ್ವಲ್ಪ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ ಆಯಿತಾ, ಬಟ್ ಇಟ್ಸ್ ಓಕೆ. ಅದನ್ನ ಕುಡಿದು ಇವಾಗ ಬಜ್ಜಿ ತೊಗೊಂಬಂದು ತಿಂತಾಯಿದ್ದೀನಿ. ಇವಾಗ ನನಗೆ 2 ಕಾಲ್ ಇದೆ. 2 ಕಾಲ್ಸ್ನ ಮುಗಿಸ್ಬೇಕು. ಅದಾದಮೇಲೆ ಮತ್ತೆ ನನಗೆ 9 ಗಂಟೆಗೆ ನಂದು ಪರ್ಸ್ನಲ್ ಕಾಲ್ ಇದೆ, ಅದನ್ನು ಮುಗಿಸ್ಬೇಕು. ಸೊ ಇದೆಲ್ಲ ಜಾಸ್ತಿ ಕಾಲಲ್ಲೇ ನನ್ನ ಕೆಲಸಗಳು ಆಗ್ಬಿಡ್ತಿದೆ. ಸೊ ಆವಾಗಲೇ ಒಂದು ಕಾಲ್ ಆಯ್ತಲ್ಲ, ಅದು ಕೂಡ ತುಂಬ ಚೆನ್ನಾಗೋಯ್ತು. ಸೊ ಮಧ್ಯಾಹ್ನ ನಾನು ಲೇಟಾಗಿ ಸ್ಕಿನ್ ಕೇರ್ ಮಾಡ್ಕೊಂಡಿರ್ತೀನಿ ಆಯಿತಾ. ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಹಾಕಿರ್ತೀನಿ. ಅದಕ್ಕೆ ನೈಟು ನಂದು ಕ್ಲಾಸಸ್ಸು 9:30 ಆ ಥರ ಅಷ್ಟು ಟೈಮ್ ಆದಮೇಲೆ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊತೀನಿ. ನಾನು ಫೇಸ್ ವಾಶ್ ಇವಾಗ ಚೇಂಜ್ ಮಾಡಿದ್ದೀನಿ. ಸಿಂಪಲ್ ಅವ್ರದ್ದು ಬ್ಲೂ ಕಲರ್ ಬಾಟಲ್ ಬರುತ್ತೆ, ಗ್ರೀನ್ ಇದೆ, ಬ್ಲೂ ಇದೆ. ನಾನು ಡ್ರೈ ಸ್ಕಿನ್ಗೆ ಬ್ಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಅದಾದಮೇಲೆ ಎರಡು ಸಲದ ಬಟ್ಟೆ ಇತ್ತು, ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು
ಅದೆಲ್ಲ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಅದನ್ನು ಕೂಡ ಜೋಡಿಸಿ ಎತ್ತಿಕ್ಬಿಟ್ಟೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮ್ದು ಏನು ರೊಟೀನ್ ಇರುತ್ತಲ್ಲ ಅದನ್ನು ನಮ್ಮ ಕೈಲಿ ಫಾಲೋ ಮಾಡೋಕ್ಕಾಗಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಅಂತ ಏನಾದ್ರು ಒಂದು ಇದ್ದೇ ಇರುತ್ತೆ ಮೋಸ್ಟ್ ಆಫ್ ದ ಕೇಸಸಲ್ಲಿ. ನನಗಿವತ್ತು ಗ್ರ್ಯಾಟಿಟ್ಯೂಡು ಬರ್ದಿಲ್ಲ. ಆ್ಯಕ್ಚುಲಿ ನಂಗೆ ಅದು ನೆನಪಾಗಿದೆ ಮಲ್ಕೊಂಡ್ಮೇಲೆ ನಂಗೆ ಗ್ರ್ಯಾಟಿಟ್ಯೂಡ್ ಬರ್ದಿಲ್ಲ ಅಂತ. ಬಟ್ ಏನಪ್ಪ ಅಂದರೆ ಎವ್ರಿ ಸಿಂಗಲ್ ನೈಟ್ ಊಟ ಆದಮೇಲೆ ವಾಕು ಆಗುತ್ತೆ. ಅದ್ರ ಜೊತೆಗೆ ಮ್ಯಾಜಿಕಲ್ ಫುಡ್ ಸ್ಟೆಪ್ ಅಂತ ಒಂದು ಎಕ್ಸಸೈಸ್ ಇದೆ ಮ್ಯಾಜಿಕ್ ಬುಕ್ಕಲ್ಲಿ. ಸೊ ಅದನ್ನು ಮಾಡ್ದಂಗೆ ಆಗುತ್ತೆ. ಸೊ ಏನಪ್ಪ ಅಂದರೆ ಮನಸ್ಸಲ್ಲಿರೋ ಎಲ್ಲ ವಿಚಾರಗಳಿಗೆ ನಾವು ಯಾವುದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅದನ್ನು ವಾಕ್ ಮಾಡ್ತಾ ಹೇಳ್ಕೊಳ್ಳೋದು. ಎಂಡಲ್ಲಿ ಥ್ಯಾಂಕ್ ಯು ಅಂತ ಹೇಳುವಂಥದ್ದು. ಸೊ ವಾಕು ಆಗುತ್ತೆ, ಗ್ರ್ಯಾಟಿಟ್ಯೂಡು ಆಗುತ್ತೆ. ಸೊ ನಿಮ್ಮಲ್ಲಿ ತುಂಬ ಜನ ಟೆಕ್ನಿಕ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಫಸ್ಟು ಏನಿದೆಯೋ ಲೈಫಲ್ಲಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಬರೀತಾ ಹೋಗಿ. ಸಿ ದ ಮ್ಯಾಜಿಕ್ ಬಿಫೋರ್ 3 days 4 days ಒಳಗಡೆ ನಿಮಗೆ ಬದಲಾವಣೆಗಳು ಸಾಕಷ್ಟು ಬರೋಕ್ಕಾಗುತ್ತೆ. ಸೊ ನಾನು ಇವಾಗ ಪ್ರಾಪರಾಗಿ ಗ್ರ್ಯಾಟಿಟ್ಯೂಡ್ನ ಆ ಬುಕ್ಕಲ್ಲಿ ಪ್ರಕಾರ ಫಾಲೋ ಮಾಡ್ತಿದ್ದಂಗೆ ನಂಗೆ ತುಂಬ ಬದಲಾವಣೆಗಳನ್ನ ನೋಡ್ತಿದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅದಕ್ಕೆ ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಸೊ ಟ್ರೈ ಮಾಡಿ, ವಾಕು ಮಾಡಿ, ಗ್ರ್ಯಾಟಿಟ್ಯೂಡ್ ವಾಕ್ ಮಾಡ್ತಾನಾರು ಹೇಳಿ ಬರೆದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಸ್ಪೆಷಲಿ ನಿಮ್ಮ ಹತ್ರ ಏನು ಆಲ್ರೆಡಿ ಇದೆಯೋ ಅದಕ್ಕೆ ಬರೀರಿ. ಇನ್ನು ಮಿಕ್ಕಿದ್ದು ಇಡೀ ದಿನ ಏನಾಯಿತು ಅನ್ನೋದು ನೀವು ಈ ಥರ ವಾಕ್ ಮಾಡ್ಕೊಂಡಾದರೂ ಹೇಳ್ಕೊಬೋದು. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಸೆಷನ್ಸಲ್ಲೆಲ್ಲ ಬುಕ್ ಮಾಡ್ಕೋಬೇಕು ಇಂಟ್ರೆಸ್ಟ್ ಕ್ವಿಕ್ಕಾಗಿ ಬುಕ್ ಮಾಡ್ಕೊಳ್ಳಿ. ಸೊ 1-to-1 ಕ್ಲಾರಿಟಿ ಕಾಲ್ ಇರುತ್ತೆ. ನೆಕ್ಸ್ಟ್ ಬಂದು ಹೋಪನೋಪನೋ ಕ್ಲಾಸ್ ಇರುತ್ತೆ. ಸೊ ಇಷ್ಟ ಇದ್ದವರು ಮೇಲ್ ಐ ಡಿನ ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನನಗೆ ಮೇಲ್ ಐ ಡಿಗೆ ಮ್ಯಾನಿಫೆಸ್ಟೇಷನ್ ಅಂತ ಕಳಿಸಿದ್ರೆ ಕ್ಲಾರಿಟಿ ಕಾಲ್ ಅಂತ ಅರ್ಥ, ಹೀಲಿಂಗ್ ಅಂತ ಕಳಿಸಿದ್ರೆ ಅದು ನಿಮಗೆ ಹೋಪನೋಪನೋ ಬಗ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.